ಯಾರು ತುಂಬಾ ಬೆಸ್ಟ್ ಕಂಟೆಸ್ಟೆಂಟ್, ಯಾರು ತುಂಬಾ ವರಸ್ಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ? ಅಂದ್ರೆ ಇದು ವ್ಯಕ್ತಿತ್ವದ ಆಟ ಅಂದಾಗ ನಾನು ಈಗ ಮನೇಲಿ ಇರೋರಲ್ಲಿ ನನಗೆ ಸ್ಪೆಷಲಿ ಲಾಸ್ಟ್ ವೀಕ್ ಇನ್ಸಿಡೆಂಟ್ ಆದ್ಮೇಲೆ ಅಶ್ವಿನಿ ಮ್ಯಾಮ್ ನ ವರ್ಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಹೆಣ್ಮಕ್ಳು ಅಂತ ಅಷ್ಟು ಇದ್ ಮಾಡೋರು ಆ ತರ ಸ್ಟೇಟ್ಮೆಂಟ್ಸ್ ಮಾಡೋದು ತುಂಬಾ ತಪ್ಪು. ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಅಂತ ಅನ್ಸುತ್ತೆ. ಒನ್ ಆಫ್ ದ ಬೆಸ್ಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ನಾನು ಕಾವ್ಯ ಹೇಳ್ತೀನಿ. ಯಾಕಂದ್ರೆ ನಾನು ಅವಳನ್ನ ಅಷ್ಟು ಹತ್ರದಿಂದ ನೋಡಿರೋದ್ರಿಂದ ಶಿಸ್ ಡನ್ ವೆಲ್. ಆ್ಯಂಡ್ ಅವಳು ಮಾತಾಡ್ತಿದ್ದು ಅವಳ ಥಾಟ್ಸು, ಅದೇ ಅಗೇನ್ ಇದು ವ್ಯಕ್ತಿತ್ವದ ಆಟ ಅಂದಾಗ ಅವಳ ವ್ಯಕ್ತಿತ್ವ ನಂಗೆ ಇಷ್ಟ ಆಗುತ್ತೆ. ಯಾರು ಅನ್ಲಾಯ್ ಬಿಗ್ ಬಾಸ್ಗೆ? ಈಗ ಅಲ್ಲಿ ಇರೋರಲ್ಲೇ ಹೇಳ್ಬೇಕು. ಈಗಿರೋರಲ್ಲಿ ಐ ಥಿಂಕ್ ಆಲ್ ಆರ್ ಡಿಸರ್ವಿಂಗ್, ಅದಕ್ಕೆ ಅಲ್ಲಿದ್ದಾರೆ ಅನ್ಸುತ್ತೆ ನನಗೆ. ಬಟ್ ಐ ಥಿಂಕ್ ರಾಶಿಕಾ ಅಷ್ಟು ಕಂಪ್ಯಾರಿಟಿವ್ಲಿ ನಾಟ್ ಡಿಸರ್ವಿಂಗ್. ಯಾಕೆ ಅಂದರೆ ಅದೇ ಹೇಳ್ದಂಗೆ ಅವಳು ಇಡೀ ಸೀಸನ್ ಒಂದು ಕಡೆ ಸ್ವಲ್ಪ ಸೀಮಿತ ಆಗೋಗ್ಬಿಟ್ಲು ಅನ್ಸುತ್ತೆ. ಇಫ್ ನಾಟ್ ಫಾರ್ ದ್ಯಾಟ್ ಅವಳಿಗೆ ಟಾಸ್ಕ್ ಆಡ್ತಾಳೆ ಅನ್ನೋದೊಂದು ಪ್ಲಸ್ ಪಾಯಿಂಟ್ ಇರೋದನ್ನ ಅವಳಿಗೆ ಚೆನ್ನಾಗಿ ಉಪಯೋಗಿಸ್ಕೊಂಡು ಮೋರ್ ಡಿಸರ್ವಿಂಗ್ ಆಗ್ಬೋದಿತ್ತು. ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ ಅವ್ರು ಸರ್ವೈವ್ ಆಗೋದಿಲ್ವಾ ಅಂತ? ಇಲ್ಲ, ಆ ಥರ ಇಲ್ಲ. ಯಾಕಂದರೆ ನನ್ನ ಫ್ರೆಂಡ್ ಅಂತ ಹೇಳ್ತಿಲ್ಲ, ಅವಳು ಪರ್ಸ್ನಲಿ ಅದನ್ನ ಬ್ರೇಕ್ ಮಾಡಬೇಕು ಅಂತಾನೆ ಅವಳು ಕ್ಯಾಪ್ಟನ್ ಆಗಿದ್ದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿ ಬರೀ ಟಾಸ್ಕ್ ಮಾತ್ರ ಅಲ್ಲ, ಬೇರೆ ಕಡೆ ಹೋಗಿ ಮಾತಾಡೋದಾಗಿರ್ಬೋದು, ಬೇರೆ ಕಾನ್ವರ್ಸೇಷನ್ಸಲ್ಲಿ ಇನ್ವಾಲ್ವ್ ಆಗಿರೋದಾಗಿರ್ಬೋದು, ಅದನ್ನು ತುಂಬ ಮಾಡಿದಾಳೆ. ಸೊ ಗಿಲ್ಲಿ ಇಲ್ಲದೆ ಕಾವ್ಯ ಸರ್ವೈವ್ ಆಗ್ತಾನೆ ಇರಲಿಲ್ಲ ಅಂದರೆ ಸುಳ್ಳು. ಹೊರಗಡೆ ಬಂದ್ಮೇಲೆ ಗಿಲ್ಲಿ ಫ್ಯಾನ್ ಕ್ರೇಜ್ ನೋಡಿ ಹೆಂಗ್ ಅನ್ನಿಸ್ತಿತ್ತು. ಅಂಡ್ ಹಾಗೇನೆ ಡೆವಿಲ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಕಾರಣಕ್ಕೆ ಸಾಕಷ್ಟು ಜನ ಮತ್ತಷ್ಟು ಫ್ಯಾನ್ ಕ್ರೇಜ್ ಅವ್ರಿಗೆ ಹುಟ್ಕೊಳ್ತಾ ಹೋಯ್ತು. ಸೊ ಏನ್ ಹೇಳ್ತೀರಾ ಡೆವಿಲ್ ಬಗ್ಗೆ? ಏನಾದ್ರು ಮಾತಾಡ್ತಿದ್ರ ಗಿಲ್ಲಿ ಅವರು? ಮಾತಾಡಿದ್ದ ಒಳಗಿರುವಾಗ, ಅಂದ್ರೆ ಇಂಟರ್ವಲ್ ಬ್ಲಾಕ್ ಅಲ್ಲಿ ಬರ್ತೀನಿ ಅಂತ ಹೇಳ್ತಿದ್ದ. ರಿಲೀಸ್ ಆಗಿರ್ಬೋದೇನೋ ಅಂದ್ರೆ ನಮಗ್ ಡೇಟ್ ಗೊತ್ತಾಗ್ತಿರ್ಲಿಲ್ವಲ್ಲ, ಇಂದ ಕೌಂಟ್ ಮಾಡ್ಕೊಂಡ್ ಬರ್ತಿದ್ದಲ್ಲ. 19th ಏನೋ, ಐ ಡೋಂಟ್ ರಿಮೆಂಬರ್ ಡೇಟ್. ಇವತ್ತಿರ್ಬೋದು, ನಾಳೆ ರಿಲೀಸ್ ಆಗಬೇಕಿತ್ತು, ಬಟ್ 11th ಗೆ ರಿಲೀಸ್ ಆಯ್ತು. ಓಕೆ, 19th ಅಂತ ಅನ್ಕೊಂಡಿದ್ದ ಒಳಗಡೆ. 19th ರಿಲೀಸ್ ಆಗಿರುತ್ತೇನೋ ಅಂತ ಅನ್ಕೊಂಡು. ಬಟ್ ಮನೆಗೆ ಬಂದಾಗ ಯಾರೋ, ಐ ಡೋಂಟ್ ರಿಮೆಂಬರ್, ಯಾರೋ ಒಬ್ರು ಡೆವಿಲಲ್ಲಿ ಮಾಡಿದ್ಯಾ ಅನ್ನೋದೇ ಹೇಳ್ತಾರೆ. ಅವಾಗ್ಲೂ ಫುಲ್ಲು ಕಾಣಿಸಿದಿನ ಅಂದ್ರೆ ಅವ್ನ ಹೇಳಿದ ಪ್ರಕಾರ ಸಣ್ಣ ಕ್ಯಾರೆಕ್ಟರ್ ಬಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇಂಟರ್ವಲ್ ಅಲ್ಲಿ ಬರ್ತೀನಿ, 5 ಸೀನೋ 6 ಸೀನೋ ಇದೀನಿ ಅಷ್ಟೇ, ಅದ್ರಲ್ಲಿ ಎಷ್ಟು ಕಟ್ ಮಾಡಿರ್ತಾರೋ ಏನೋ ನಂಗೆ ಅದು ಗೊತ್ತಿಲ್ಲ ಅಂತೆಲ್ಲ ಹೇಳ್ತಿದ್ದ. ಬಟ್ ಹಿ ವಾಸ್ ಆಲ್ಸೋ ಹ್ಯಾಪಿ. ಒಳಗಡೆ ನಮಗ್ ಅನ್ಸ್ತಿತ್ತು ಗಿಲ್ಲಿ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್. ಯಾಕೆಂದ್ರೆ ಅವನು ಎಂಟೈರ್ ಜರ್ನಿ ಅವ್ನು ಎಂಟರ್ಟೈನ್ ಮಾಡಿರ್ಬೋದು, ಆ್ಯಂಡ್ ಅವ್ನು ಕೊಡ್ತಿದ್ದ ಕಾರಣಗಳು, ಅವನ ಅನಾಲಿಸಿಸ್ ಸಿಚುಯೇಷನ್ ಸ್ಟ್ರಾಂಗ್ ಅಂತ ಗೊತ್ತಿತ್ತು. ಬಟ್ ಹೊರಗಡೆ ಬಂದ್ಮೇಲೆ ಜನ ಇಷ್ಟೊಂದು ಇಂಪ್ರೆಸ್ ಆಗಿದ್ದಾರೆ ಅಂತ ಗೊತ್ತಿರ್ಲಿಲ್ಲ, ಒಳಗಡೆ ಇದ್ದಾಗ ಗೊತ್ತಿರ್ಲಿಲ್ಲ. ಎಸ್, ಈಗ ಇನ್ನೊಂದೇನಂತಂದ್ರೆ, ಈಗ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರ ಫ್ಯಾಮಿಲಿ ಎಂಟ್ರಿ ಆದ್ಮೇಲೆ ಸೊ ಹೊರಗಿನ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. PR ಯಾರು ಅನ್ನುವಂಥದ್ದಾಗಿರ್ಬೋದು, ಕಾವ್ಯ ಅವರ ತಮ್ಮ ನಿಮ್ಮ ಮತ್ತೆ ಗಿಲ್ಲಿ ಅವ್ರದ್ದು ಇಬ್ಬರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಹೊರಗಡೆ ಎಲ್ಲನೂ ಕೂಡ ಅನ್ನೋದು. ಆಮೇಲೆ ಅಣ್ಣ ಅಂತ ಕರಿಬೇಡ ಅಂತ ಕಾವ್ಯ ಅವರ ತಾಯಿ ಹೇಳುವಂಥದ್ದು. ಸೊ ಹೊರಗಿನ ವಿಚಾರಗಳನ್ನ ತಿಳಿಸ್ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಬಿಕಾಸ್ ಯಾಕಂದ್ರೆ ಹೊರಗಡೆ ನಡೀತಿದೆ ಏನಂತ ಅಂದಾಗ ಅದು ನಮ್ಗೆ ಎನ್ಕ್ಯಾಚ್ ಆಗುತ್ತೆ. ನೆಕ್ಸ್ಟ್ ನಾವ್ ಹೆಂಗಿರ್ಬೇಕು ಅನ್ನೋದನ್ನ ನಾವು ಒಂದು ಬ್ಲೂ ಪ್ರಿಂಟ್ ತರ ಮಾಡ್ಕೋಬಹುದು. ಅದು ಆಕ್ಚುಲಿ ತುಂಬಾ ಅವಳಿಗೆ ಲಾಸ್ಟ್ 2 weeks ಇರುವಾಗ ಹೇಳಿರೋದು ಇನ್ನೂ ಅವಳಿಗೆ ಎಫೆಕ್ಟ್ ಆಯ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಅವಳು ಅದನ್ನ ತಲೆಗೆ ತಗೊಳಲ್ಲ. ನನ್ನ ಆಟ ನಾನು ಆಡ್ತೀನಿ ಅಂದ್ರು ಅದು ನಮಗ್ ಗೊತ್ತಿಲ್ಲ ಅನ್ನೋದೇ ಬರೋದು. ಯಾಕಂದ್ರೆ ಸುದೀಪ್ ಸರ್ ಹೇಳ್ತಾರೆ, ವಿ ಕಾಂಟ್ ಗೋ, ನಿಮ್ ಮನ್ಸಲ್ಲಿ ಡಿಲೀಟ್ ಮಾಡಕ್ಕಂತೂ ಆಗಲ್ಲ, ಅವ್ರು ಹೇಳ್ಬಿಟ್ಟಿದ್ದಾರೆ, ರೂಲ್ ಬ್ರೇಕ್ ಆಗೋಗಿದೆ ಅಂತ. ಅವಳು ಇಷ್ಟು ವಾರ ಏನ್ ಎಫರ್ಟ್ ಹಾಕೊಂಡ್ ಬಂದಿದ್ಲು, ಇವಾಗ ಎಲ್ಲ ಈ ಆಂಗಲ್ ಅಲ್ಲೇ ಅದನ್ನ ತಗೋತಾರೆ. ಪ್ರಾಬಬ್ಲಿ ಅವ್ರ ಅಮ್ಮ ಹೇಳಿದ್ರಲ್ಲ ಅದಕ್ಕೆ ಅವ್ರ ತಮ್ಮ, ಅದೊಂದು ಅವಳಿಗೆ ಕಷ್ಟ ಆಗ್ಬೋದು ಇವಾಗ. ಇಫ್ ನಾಟ್ ಅವಳ ಎಫರ್ಟ್ ಇಂದಾನೆ ಅವಳು ಇವಾಗ ಇಷ್ಟವರೆಗೂ ಸರ್ವೈವ್ ಆಗಿರೋದು. ಇನ್ನೂ ಅವಳು ಎಫರ್ಟ್ ಹಾಕಿನೇ ಸರ್ವೈವ್ ಆಗ್ತಿದ್ದು. ಅವರೇ ಸ್ಟಾಪ್ ಮಾಡ್ಬೋದಿತ್ತು, ಇವಳಿಗೆ ಕ್ಯೂರಿಯಾಸಿಟಿ ಇತ್ತು, ಕೇಳಬಾರ್ದಿತ್ತು, ಹೌದು, ಬಟ್ ಅವರು ಅದನ್ನ ಸ್ಟಾಪ್ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ. ಓಕೆ, ಗಿಲ್ಲಿ ಅಂತೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ. ಓಕೆ, ಅದು ಎಂಟರ್ಟೈನ್ಮೆಂಟ್ ಶೋ ಬೇಕಾಗುತ್ತೆ ಶೋಗೆ, ವ್ಯಕ್ತಿತ್ವದ ಆಟ ಅಂತ ಬಂದಾಗ. ಬಟ್ ಹಳೆ ಸೀಸನ್ ಕಂಟೆಸ್ಟೆಂಟ್ಗಳು ಬಂದಾಗ ಎಲ್ಲೋ ಒಂದ್ ಕಡೆ ಮಿತಿ ಮೀರಲ್ವಾ ಗಿಲ್ಲಿ ಅವರ ಒಂದು ವರ್ತನೆ ಅಂತ? ಅವರು ಹಂಗೆ ಮಾಡ್ತಿರ್ತಾರೆ. ಯಾಕಂದ್ರೆ ನಾವೆಲ್ಲರೂ ಮನೇಲಿ ಗಿಲ್ಲಿಗೆ ಯಾಕೆ ಹೇಳ್ತೀವಿ ಅಂದ್ರೆ, ನಾವು ವೇಟರ್ಸ್ ಆಗಿರ್ತೀವಿ. ಬರೀ ನಾವು ಆ ಥರ ಕಾನ್ಸೆಪ್ಟ್ ಇರಲಿಲ್ಲ ಅಂದಿದ್ರೆ, ಅವನ್ ಕಾಮಿಡಿ ಏನಿದೆ ಅವ್ನು ಮಾಡ್ತಿದ್ದ, ನಾವು ವೇಟರ್ ಅನ್ನೋ ಕ್ಯಾರೆಕ್ಟರ್ ಅವ್ನು ಮಾಡ್ತಿರೋದ್ರಿಂದ
ಅದು ಜಾಸ್ತಿ ಆಯ್ತು ಅಂತ ನಾವೆಲ್ಲರೂ ಅವನಿಗೆ ಅದಕ್ಕೆ ಬೇಡ ಮಾಡಬೇಡ ಅಂತ ರೆಸ್ಟ್ರಿಕ್ಟ್ ಮಾಡ್ತೀವಿ. ಇಲ್ಲಾಂದ್ರೆ ಅದು ಅವನ ಆಟ ಯಾರು ರೆಸ್ಟ್ರಿಕ್ಟ್ ಮಾಡಂಗಿಲ್ಲ. ಆ್ಯಂಡ್ ಆಪೋಸಿಟ್ ಇಂದ ರಿಯಾಕ್ಷನ್ ಹೆಂಗಿರುತ್ತೆ, ಇವನ್ ರಿಯಾಕ್ಷನು ಹಂಗೆ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.